ಎಕ್ಸೋಟಿಕ್ ಶೀಪ್ ಆ್ಯಂಡ್ ಗೋಟ್ ಬಕ್ರೀದ್ ಸ್ಪೆಷಲ್ ಬ್ಯಾಚ್. ನೀವು ಟೆರಸ್ ಗಾರ್ಡನ್ ಕೇಳಿದ್ದೀರಾ, ಟೆರಸ್ ಮೇಕೆ ಕುರಿ ಸಾಕಾಣಿಕೆ ಕೇಳಿದ್ದೀರಾ? ಬನ್ನಿ ಹೋಗಿ. ತುಂಬಾ ಇಷ್ಟದಿಂದ ತಿಂತಾರೆ ಬಿರಿಯಾನಿ ಸರ್. ಈಗ ಬಿರಿಯಾನಿ ಹಾಕ್ತಾರ ನೋಡಿ, ಇಲ್ಲಿ ನೋಡಿ ಅವರು ಸ್ಪೆಷಲ್ ಬಿರಿಯಾನಿ ಫೀಡ್ ಅಂತ ಹೇಳಿದಾರೆ ನೋಡಿ, ಅದೇ ಹಾಕಿದಾರೆ ನೋಡಿ, ಎಷ್ಟು ಇಷ್ಟಪಟ್ಟು ತಿಂತಾ ಇದೆ ಅಂತ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರೇನು? ಫರಾಸ್ ಖಾನ್ ಸರ್. ಸರ್ ನಿಮ್ಮ ಹೆಸರೇನು? ಓಕೆ ಸರ್, ಇದು ಬೆಂಗಳೂರಲ್ಲಿ ಈ ಏರಿಯಾಕ್ಕೆ ನಾನು ಇದೆ ಮೊದಲ ಬಾರಿ ಬರ್ತಾ ಇದ್ದೀನಿ. ಈ ಏರಿಯಾ ಹೆಸರನ್ನ ಹೇಳಿ ಸರ್. ಸರ್ ಇದು ಮೋತಿನಗರ್, ಕಲಾಸಿ ಪಳ್ಳ ಮೋತಿನಗರ್ ಬಂಬು ಬಜಾರ್ ಸರ್ ಇದು. ಓಕೆ ಸರ್, ಆಕ್ಚುಲಿ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಕೆಳಗೆಲ್ಲ ಅಂಗಡಿಗಳಿದೆ, ಮೇಲ್ಗಡೆ ನೋಡಿತಾ ರೆಸಿಡೆನ್ಷಿಯಲ್ ಎಲ್ಲ ಮನೆಗಳಿದೆ, ಅಲ್ಲಿದ್ದಾರೆ. ಇಲ್ಲಿ ಮೇಲ್ಗಡೆ ರೂಫ್ ಅಲ್ಲಿ ಮೇಲ್ಗಡೆ ಆಲ್ಮೋಸ್ಟ್ ಓಪನ್ ಏರಿಯಾಲಿ ನೀವು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಸರ್. ಜನರಲ್ ಆಗಿ ಕುರಿ ಸಾಕಾಣೆ ಅಂತ ನಿಮ್ಗೆ ಹೈಟೆಕ್ ಶೆಡ್ ಬೇಕು, ಎಕರೆ ಜಮೀನ್ ಬೇಕಂತ ಹೇಳ್ತಾರೆ. ಈ ತರ ಬಿಲ್ಡಿಂಗ್ ಮಾಡೋ ಹಂಗೆ ಐಡಿಯಾ ಬಂದಿದೆ ಸರ್. ಶೋಕಿ ಇದ್ರೆ ಯಾವ್ದು ಜಾಗ ಚಿಕ್ಕ ಜಾಗ ಸಿದ್ರೂ ಮಾಡ್ಬೋದು ಸರ್. ಶೋಕಿ ಮೇಲೆ ಹೋಗುತ್ತೆ ಅದು. ಆ ತರ ಅದು ಶೆಡ್ಡೇ ಬೇಕು, ಇದೇ ಬೇಕು, ಅದೇ ಬೇಕು ಬೇಕಾಗಿಲ್ಲ ಸರ್. ಅದು ನಿಮ್ಗೆ ಶೋಕಿ ಇದ್ರೆ ನಾವು ಮಾಡ್ಬೋದು ಸರ್. ಓಕೆ, ಇಲ್ಲ ಈ ತರ ಬಿಲ್ಡಿಂಗ್ ಸಾಕೋದ್ರಲ್ಲಿ ಏನ ಕಷ್ಟ ನಿಮ್ಗೆ ಬಂದಿದೆ, ಏನ್ ಫೇಸ್ ಮಾಡಿ, ಏನ್ ಚಾಲೆಂಜಸ್ ಫೇಸ್ ಮಾಡಿದ್ದೀರಾ? ಸರ್ ಚಾಲೆಂಜಸ್ ಏನಿಲ್ಲ ಸರ್, ಬರೀ ಇವಾಗ ನಾವು ಇಕ್ಕಿರೋದು ಸೆಕೆಂಡ್ ಫ್ಲೋರ್ ಅಲ್ಲಿ ನಾವು ಮಾಡಕ್ ಏನಂದ್ರೆ ಸ್ವಲ್ಪ ಗಾಳಿ ಇರುತ್ತೆ, ರೇನಿ ಸೀಸನ್ ಇರುತ್ತೆ, ಅದು ಒಂದೇ ಸರ್. ಮಿಕ್ಕಿದ್ ಏನಿಲ್ಲ. ಸಮ್ಮರ್ ಸೀಸನ್ ನಮ್ಗೆ ನೋ ಪ್ರಾಬ್ಲಮ್. ಓಕೆ ಸರ್, ನೀವು ಕುರಿ ಮತ್ತೆ ಮೇಕೆ ಎರಡು ಇಲ್ಲಿ ಸಾಕಾಣೆ ಎಷ್ಟು ವರ್ಷ ಮಾಡ್ತಾ ಇದ್ದೀರಾ ಸರ್? 5 years ಇಂದ ಮಾಡ್ತಾ ಇದ್ದೀವಿ ಸರ್. ಇಲ್ಲಿ ಈ ಏರಿಯಾ ನೀವು ಮಾತ್ರನಾ? ಇಲ್ಲಿ ಈ ತರ ಸರೌಂಡಿಂಗ್ ಬೆಂಗಳೂರಲ್ಲಿ ನೋಡಿದ್ರೆ ತುಂಬಾ ಬಿಲ್ಡಿಂಗ್ಸ್ ಎಲ್ಲ ಜಮೀನ್, ಓಪನ್ ಜಮೀನ್ ಸಿಗೋದು ಬಹಳ ಕಷ್ಟ. ಈ ತರ ಬಿಲ್ಡಿಂಗ್ ಸಾಕೋರು ಸುಮಾರು ಜನ ಇದ್ದಾರೆ ಸರ್. ಹೌದಾ? ಬೆಂಗಳೂರು ಸ್ಪೆಷಲಿಸ್ಟ್ ನೋಡಿದ್ರೆ ಬೆಂಗಳೂರಲ್ಲಿ ಸ್ಪೆಷಲಿ ಏನ್ ಮಾಡ್ತಾರೆ ಅಂದ್ರೆ ಲಾಂಗ್ ಇಯರ್ ಗೋಟ್ಸ್ ಮಾಡ್ತಾರೆ ಸರ್. ಓಕೆ ಫೈನ್ ಸರ್. ಈಗ ಪ್ರೆಸೆಂಟ್ ಬ್ಯಾಚ್ ಅಲ್ಲಿ ನಿಮ್ದೆ ಮೇಕೆ ಕುರಿಗೆ ಎಲ್ಲ ಒಂದು ಸ್ಪೆಷಲ್ ಬ್ರೀಡ್ ಎಲ್ಲ ಇಟ್ಟಿದ್ದೀರಲ್ಲ? ಹೌದು. ಓಕೆ ಬನ್ನಿ ಸರ್, ನಮ್ಮ ಎಲ್ಲ ತೋರಿಸ್ತಾ. ಸರಿ ಸರ್, ಬನ್ನಿ ಸರ್. ಥ್ಯಾಂಕ್ ಯು ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಮನೆ ಇದೆ. ನಾವು ಹೀಗೆ ಟೆರಸ್ಗೆ ಹೋಗ್ತಾ ಇದ್ದೀನಿ. ಟೆರಸ್ ಅಲ್ಲಿ ಸೂಪರ್ ಆಗಿ ಕುರಿ ಸಾಕಾಣಿಕೆ ಇವ್ರು ಮಾಡ್ತಾ ಇದ್ದಾರೆ. ವೆಲ್ಕಮ್ ಸರ್, ವೆಲ್ಕಮ್ ಟು ಅವರ್ ಫಾರ್ಮ್, FH ಕ್ಯಾಟಲ್ ಫಾರ್ಮ್ಸ್ ಅಂತ. ಬನ್ನಿ ಸರ್. ಇಲ್ಲಿ ನೋಡಿ, ದ ಸಿಂಬಲ್ ಆಫ್ ಇಂಟಗ್ರಿಟಿ, FH ಕ್ಯಾಟಲ್ ಫಾರ್ಮ್ ಲೋಗೋ ಡಿಸೈನಿಂಗ್ ಎಲ್ಲ ಯುನೀಕ್ ಆಗಿದೆ, ಸೂಪರ್ ಆಗಿದೆ. ಅದಕ್ಕೆ ಒಂದು ಕಂಗ್ರಾಚುಲೇಷನ್ಸ್ ನಿಮ್ಗೆ ಹೇಳ್ಬೋದು. ಅದು ಲೋಗೋದು ಒಂದು ಸ್ಪೆಷಾಲಿಟಿ ಏನು, ಡಾರ್ಫರ್ ಮರಿದ್ ಹಾಕಿದೀವಿ. ಓಕೆ ಗುಡ್. ನಮ್ಗೆ ರಿಸಲ್ಟ್ಸ್ ಇತ್ತು, ನಮ್ಗೆ ಬಹಳ ಇಷ್ಟ ಇತ್ತು ಡಾರ್ಫರ್ ಅಂತ, ಅದ್ರ ಮೇಲಿಂದ ನಾವು ಇಕ್ಕಿರೋದು ಸರ್ ಸಿಂಬಲ್. ಸರ್ ನೀವು ಈ ಕುರಿ ಸಾಕಣೆ ಮೊದಲು ಕೈ ಹಾಕಿದೆ ಡಾರ್ಫರ್ ಅಲ್ವಾ? ಇಲ್ಲ ಸರ್, ಇದು ಹಾಕಿರೋದು 2 ವರ್ಷ ಆಯ್ತು ಸರ್ ಡಾರ್ಫರ್ಗೆ ಕೈ ಹಾಕಿ. ನಾವು 5 years ಇಂದ ನಾಟಿ ಮರಿಗಳು, ಬನ್ನೂರು ಮರಿಗಳು, ವಿಲೈತಿ ಮರಿಗಳು ಆ ತರ ಸಾಕಿದ್ದೀವಿ. 2 years ಆಯ್ತು ಸರ್ ನಾವು ಇದು ಮಾಡಿ. ಸರ್ ನೀವು ಇಬ್ಬರು ಫ್ರೆಂಡ್ಸಾ? ಬ್ರದರ್ಸ್ ಸರ್. ಬ್ರದರ್ಸ್? ಹೌದು ಸರ್. ಕಸಿನ್ ಬ್ರದರ್ಸ್? ಸ್ವಂತ. ಓಕೆ ಫೈನ್ ಸರ್, ಸೂಪರ್. ಸೊ ನೀವು ಹೆಚ್ಚಾಗಿ ಮಾತಾಡ್ತೀರಾ, ಅವ್ರು ಸೈಲೆಂಟ್ ಆಗಿದ್ದಾರೆ. ನಿಮ್ಮ ಶೋಕಿ ಹೇಳಿ ಸರ್, ನಿಮ್ಗೆ ಈ ಶೋಕಿ ಇದೆ ಹೆಂಗೆ? ಇಲ್ಲ ಸರ್, ನಾವು ಜೊತೆಯಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಇದೆಲ್ಲ. ಬಹಳ ಚಿಕ್ಕ ವಯಸ್ಸಿಂದಾನೇ ಇದು ಕುರಿ ಮೇಕೆ ಅಂದ್ರೆ ತುಂಬಾ ಇಷ್ಟ ನಮಗೆ, ತುಂಬಾ ಪ್ರೀತಿ ನನಗೆ. ಅದು ಒಂದು ಶೋಕಿಯಿಂದ ಸ್ಟಾರ್ಟ್ ಮಾಡಿದ್ವಿ, ಬಹಳ ಇಷ್ಟ ಆಯ್ತು. ಅದಕ್ಕೆ ಇದು ಎಲಾಬ್ರೇಟ್ ಮಾಡೋಣ ಅಂತ ಇವತ್ತು ಫಾರ್ಮ್ ಓಪನ್ ಮಾಡಿದ್ದೀವಿ. ಸೊ ಇದು ಲಾಸ್ಟ್ ತನಕ ತಗೊಂಡು ಹೋಗೋಣ. ಓಕೆ, ನೀವು ಇಬ್ಬರು ಸೇರಿಸ್ಕೊಂಡೇ ಮಾಡ್ತಾ ಇದ್ದೀರಲ್ಲ ಸರ್? ಎಷ್ಟು ವರ್ಷ ಆಗಿದೆ ಈಗ? ಇದು 5 ವರ್ಷ ಆಗಿದೆ. 5 ವರ್ಷ ಮಾಡ್ತಾ ಇದ್ದಾರೆ ಸರ್. ಮತ್ತೊಂದು ನಾನು ಹೇಳ್ಬೇಕಾಯ್ತು, ಎಸ್ಪೆಷಲ್ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಹೇಳಿ ಸರ್. ಸರ್ ನಾನು BSc ಮಾಡಿದ್ದೀನಿ ಇಂಟೀರಿಯರ್ ಡಿಸೈನ್. ಸೊ ನೀವು ಇಂಟೀರಿಯರ್ ಡಿಸೈನ್ ಮಾಡಿ ಅದರಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಲ್ವಾ? ಇಲ್ಲ, ಹೌದು ಮಾಡ್ತಾ ಇದ್ದೀನಿ. ರಿಯಲ್ ಎಸ್ಟೇಟ್ ನಮ್ಮ ಕಂಪನಿ. ಓಕೆ ನೋಡಿ, ಇಷ್ಟು ಯುವಕರು, ಇಷ್ಟು ಎಜುಕೇಶನ್ ಇರೋರು ನೀವು ಒಂದು ಗೋಟ್ ಫಾರ್ಮಿಂಗ್, ಶೀಪ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಶೋಕಿಗೆ ನಿಮ್ಗೊಂದು ಪ್ಯಾಷನ್ ಫಾಲೋ ಮಾಡ್ತಾ ಇದ್ದಾರೆ ಅಲ್ವಾ ಸರ್? ಸರ್ ಅದಲ್ಲೇ ಇಲ್ಲಿ ಒಂದು ಹಸು ಇದೆ, ಇದ್ರ ಬಗ್ಗೆ ಒಂದು ಮಾತು ನೋಡಿ ಸರ್. ಇದು ಬಂದ್ಬಿಟ್ಟು ಒಂದು ಚಿಕ್ಕ ಶಾರ್ಟ್ ಹೈಟೆಡ್ ಸರ್. ಹೌದಾ? ನೋಡಿ ಸರ್, ಶಾರ್ಟ್ ಹೈಟೆಡ್ ಸರ್ ಇದು.
ಶಾರ್ಟ್ ಹೈಟೆಡ್ ಇದು ಜಾಸ್ತಿ ಜನ ಸ್ವಲ್ಪ ಪ್ರೀತಿ ಮಾಡ್ತಾರೆ. ಯಾಕಂದ್ರೆ ದೊಡ್ಡ ದೊಡ್ಡ ಹಸುಗಳು ಯಾರಿಗೂ ಸಾಕಕ್ಕೆ ಜಾಗ ಇರಲ್ಲ, ಇದಿರಲ್ಲ. ನಮಗೂ ಒಂದು ಶೋಕಿ ಇತ್ತು, ಅದಕ್ಕೆ ಶಾರ್ಟ್ ಹೈಟೆಡ್ ನಾವು ಸಾಕ್ತಾ ಇದೀವಿ ಸರ್. ಇದು ಬ್ರೀಡ್ ಹೆಸರು ಹೇಳ್ಬೋದು ಸರ್, ಯಾವ ತಳಿ ಇದು ಸರ್? ಇದು ಬಂದ್ಬಿಟ್ಟು ಪುಂಗ್ನೂರ್ ಬ್ರೀಡ್ ಹೇಳ್ತೀವಿ ಸರ್. ಇವಾಗ ಪುಂಗ್ನೂರಲ್ಲಿ ಅವರು ಏನ್ ಮಾಡವ್ರೆ, ಇನ್ನ ಶಾರ್ಟೆಸ್ಟ್ ಬ್ರೀಡ್ ಅಂತ ಮಾಡವ್ರೆ. ಹೌದಾ? ಇದ್ರಿಂದ ಇನ್ನೂ ಶಾರ್ಟೆಸ್ಟ್ ಐತೆ ಸರ್. ಮ್ಯಾಕ್ಸಿಮಮ್ 2 feet ತನಕ ಬರುತ್ತೆ, ಅದು ಆತರ ಶಾರ್ಟೆಸ್ಟ್ ಮಾಡಿದ್ದಾರೆ ಸರ್. ಇದ್ರಲ್ಲಿ ಇದು ಫಸ್ಟ್ ಸರ್. ಇದು ಫಸ್ಟ್. ಆಮೇಲೆ ಪರ್ಚೇಸ್ ಮಾಡಿದ್ರ ಸರ್? ಇದು ಬಂದ್ಬಿಟ್ಟು ನಮ್ಗೆ ಇಲ್ಲಿ ನಮ್ದು ದೊಡ್ಡಬಳ್ಳಾಪುರ ಸಂತೆ ಐತೆ ಸರ್, ಅಲ್ಲಿಂದ ಪರ್ಚೇಸ್. ಹೌದಾ? ಇದು ಆಕ್ಚುಲಿ ಎಷ್ಟು ಹಲ್ಲು ಆಗಿದೆ ಸರ್? ಇದು ಫ್ರೆಶ್ ಆಗಿ ಇನ್ನೂ 2 ಹಲ್ಲು ಹಾಕಿಲ್ಲ ಸರ್ ಅವನು. ಹೌದಾ ಸರ್? ಇದು ಬಂದ್ಬಿಟ್ಟು 4 feet 8 feet ಸರ್. 4 feet. ಇದರಲ್ಲಿ ಎಷ್ಟು ಕುರಿ ಎಲ್ಲ ಮೇಕೆ ಸಾಕ್ಬೋದು ಸರ್? ಇದರಲ್ಲಿ ಮ್ಯಾಕ್ಸಿಮಮ್ ಒಂದು ಫ್ಯಾಮಿಲಿ ಅಂದ್ರೆ 2 males 2 females ಮಾಡ್ಬೋದು ಸರ್. ಅವ್ರದ್ದು ಮಕ್ಳುಗಳು ಅವ್ರು ಮಾಡ್ಬೋದು. ನಾನು ಬರೀ ಡಾರ್ಫರ್ಗೆ ಅಂತ ಈ ಕೆಜಿಕ್ಕಿದ್ದೀನಿ ಸರ್. ಯಾಕಂದ್ರೆ ಡಾರ್ಫರ್ ಅಂದ್ರೆ ಸ್ವಲ್ಪ ಪ್ರೀತಿ. ಅವರು ಇಲ್ಲಿ ಕೆಳಗಡೆ ಇದ್ರೆ ಸ್ವಲ್ಪ ಆಗಲ್ಲ, ಅವ್ರಿಗೆ ಸೆಟ್ ಆಗಲ್ಲ. ಇಲ್ಲಿ ಮೇಲೆ ಇದ್ರೆ ಅವ್ರಿಗೂ ಬಿಸಿಲಕ್ಕೆ ಇದಕ್ಕೆ ಅವ್ರು ಸೆಟ್ ಆಗಿರುತ್ತೆ ಸರ್. ಓಕೆ ಸರ್, ಯು ಹ್ಯಾವ್ ಗಾಟ್ ಎ ಓಪನ್ ಸ್ಪೇಸ್ ಹಿಯರ್. ಇದೆಲ್ಲ ಆಚೆಗೆ ತೆಗಿ ತೋರಿಸೋಣ ಸರ್. ಆಜೋ ಬಾರ್. ಸರ್ ನೋಡಿ ಸರ್, ಇದು ಡಾರ್ಫರ್ F4 ಜನರೇಷನ್ ಸರ್. ಓಕೆ, ಫೈನ್ ಫೈನ್. ಇದರಲ್ಲಿ ಸ್ವಲ್ಪ ಜನ ಏನ್ ಮಾಡ್ತಾರೆ, ಕ್ರಾಸ್ ಬ್ರೀಡ್ಸ್ ಇಕ್ತಾರೆ. ಅದ್ ಬಂದ್ಬಿಟ್ಟು ನಿಮ್ಗೆ F1 F2 F3 ಜನರೇಷನ್ ಬಂದ್ಬಿಟ್ಟು ಕ್ರಾಸ್ ಬ್ರೀಡ್ ಬರುತ್ತೆ ಸರ್. ಓಕೆ, ಫೈನ್. F4 ಜನರೇಷನ್ ಇಂದ ನಿಮ್ಗೆ ಏನ್ ಬರುತ್ತೆ, ಪ್ಯೂರಿಟಿ ಬರುತ್ತೆ. F4 ಇಂದ F7 ವರೆಗೂ. ಅದರಲ್ಲಿ ಸ್ವಲ್ಪ ಜನಕ್ಕೆ ಒಂದು ಡೌಟ್ ಐತೆ, ಅದು ಸ್ವಲ್ಪ ಕ್ಲಾರಿಫೈ ಮಾಡ್ತೀನಿ. ಡಾರ್ಫರ್ಗೆ ಟೇಲ್ ಬರಲ್ಲ ಅಂತ ಹೇಳ್ತಾರೆ. ಡಾರ್ಫರ್ಗೆ ಕಂಪಲ್ಸರಿ ಟೇಲ್ ಬಂದೇ ಬರುತ್ತೆ ಸರ್. ಇದು ಬರೀ ಕಟ್ ಮಾಡೋದು. ಯಾಕಂದ್ರೆ ಮೇನ್ ಇದು ನೋಡಿ, ಶೇಪ್ಗೆ ಇವಾಗ ಈ ಶೇಪ್ ಇರುತ್ತೆ. ಈ ಶೇಪ್ಗೆ ಏನಾಗುತ್ತೆ, ಇಷ್ಟು ದಪ್ಪ ಬರುತ್ತೆ ಟೇಲ್ ಅವ್ರಿಗೆ. ವಿ ಟೈಪ್ ದಪ್ಪ ತೋರಿಸುತ್ತೆ. ಅವ್ರದ್ದು ಮಕ್ಕಳಿದ್ದಾರೆ, ಅದನ್ನು ತೋರಿಸ್ತೀನಿ ನೋಡಿ ಸರ್. ನೀವು ಟೇಲ್ ಕ್ಲಿಪ್ಪಿಂಗ್ ಮಾಡ್ತಾರೆ, ಡಾರ್ಕ್ ಕ್ಲಿಪ್ಪಿಂಗ್ ಮಾಡ್ತಾರೆ ಸರ್. ಕ್ಲಿಪ್ಪಿಂಗ್ ಮಾಡ್ತಾರೆ. ಹೌದು, ಅವ್ರಿಗೆ ಟೇಲ್ ಬಂದೇ ಬರುತ್ತೆ, ಬರೀ ಕ್ಲಿಪ್ಪಿಂಗ್ ಮಾಡೋದು ಸರ್. ಓಕೆ, ಅದು ಜೆನೆಟಿಕ್ ಟ್ರೇಟ್ಸ್ ಹೇಳಿ ಸರ್, ಹೆಂಗೆ ಎಕ್ಸ್ಪ್ರೆಸ್ ಆಗುತ್ತೆ ಸರ್? ಜೆನೆಟಿಕ್ಸ್ ನೋಡಿ ಸರ್, ನೀವು ಪ್ಯೂರ್ ತಗೊಳಕ್ ಏನಂದ್ರೆ ಫಸ್ಟ್ ಆಫ್ ಆಲ್ ಇದು ಸ್ಟೆಪ್ಸ್ ಕೂತ್ಕೊಳ್ಳಿದೆ ನೋಡಿ ಸರ್. ಈ ಸ್ಟೆಪ್ಸ್ ನೋಡ್ಬೇಕು ಸರ್. ಇದು ಹೌದು, ಈ ಗ್ರೂವ್ಸ್ ಲೈನ್ ತರ ಕಾಣಿಸ್ತಾ ಇದೆ. ಹೌದು, ಇವೆಲ್ಲ ಫಸ್ಟ್ ಇದು ನೋಡ್ಬೇಕು ಸರ್. ಇದು ಓಕೆ, ಫೈನ್ ಫೈನ್. ಬೇರೆ ಬ್ರೀಡ್ ಅಲ್ಲಿ ಸ್ಪೆಷಲಿ ಡಾರ್ಫರ್ಗೆ 8 grooves ಬರುತ್ತೆ ಸರ್. ಓಕೆ, ಸೊ ಹಿಯರ್ ಜೆನೆಟಿಕ್ ರೆಪ್ರೆಸೆಂಟೇಷನ್ ಇಸ್ ದ grooves on the nose. Yes, there may be 4, 5, 6 or 7. The maximum number of grooves, better representation up to 8. Up to 8 sir. So this gear ಅದಲ್ವಾ? ಕಲರ್ಸ್ ರಲ್ಲಿ ಸರ್ ನಿಮಗೆ ವೈಟ್ ಹೆಡೆಡ್ ಬರುತ್ತೆ, ಫುಲ್ ವೈಟ್ ಬರುತ್ತೆ, ಆಮೇಲೆ ಬ್ಲಾಕ್ ಹೆಡೆಡ್ ಬರುತ್ತೆ ಸರ್. ಓಕೆ, ಇದು F4 ಜನರೇಷನ್ ಎಷ್ಟು ಹಲ್ಲಾಗಿದೆ ಸರ್? ಸರ್ ಇದು 4 ಹಲ್ಲು ಸರ್. 4 ಹಲ್ಲ? 4 ಹಲ್ಲು. ಸೊ ದಿಸ್ ಇಸ್ ಬ್ರೀಡರ್ ಅಲ್ವಾ? ಹೌದು ಸರ್. ಇವರು F4 ಜನರೇಷನ್ ಡಾರ್ಪರ್ ಇದೆ. ನಿಮ್ಗೆ ಬ್ರೀಡರ್ ಬೇಕಂದ್ರೆ ಇವರ ಕಾಂಟ್ಯಾಕ್ಟ್ ಮಾಡಬಹುದು. ಫಾರ್ ದ ಸೇಲ್. ಸೂಪರ್ ಬ್ರೀಡ್. ಜೆನೆಟಿಕಲ್ ರೆಪ್ರೆಸೆಂಟೇಷನ್ ಇಸ್ ವೆರಿ ಗುಡ್. ಟಾಪ್ ಕ್ಲಾಸ್ ಜೆನೆಟಿಕ್ ರೆಪ್ರೆಸೆಂಟೇಷನ್ ಇಸ್ ದೇರ್. ಇಟ್ ಇಸ್ F4, ಇಟ್ ಇಸ್ 4 teeth and it is a breeder, ಡಾರ್ಪರ್ ಬ್ರೀಡರ್. ಫುಲ್ ಪ್ರೈಸ್ ಹೇಳ್ಬೋದಾ? ಆಮೇಲೆ ಕಾಂಟ್ಯಾಕ್ಟ್ ಮಾಡಿದ ಹೇಳ್ತೀರಾ? ಸರ್ ಕಾಂಟ್ಯಾಕ್ಟ್ ಮಾಡ್ಬೋದು, ಹೇಳ್ತೀನಿ ಸರ್. ಓಕೆ, ಫೈನ್. ಸೇಲ್ಗೆ ಇರೋದು ಅದು F5 ಜನರೇಷನ್ ಫೀಮೇಲ್ ಸೇಲ್ ಐತೆ ಸರ್. ಇದು ಬ್ರೀಡರ್ಸ್ ನಾನು ಸೇಲ್ ಮಾಡ್ತಾ ಇಲ್ಲ. ಬರೀ ಬ್ರೀಡಿಂಗ್ ಪರ್ಪಸ್ ಇದ್ರೆ ನೀವು ಅದು ನಿಮ್ ಮರಿಗಳು ಕರ್ಕೊಂಡ್ ಬರ್ಬೋದು. ಇಲ್ಲೇ ನಾವು ಬ್ರೀಡಿಂಗ್ ಮಾಡಿಸಿ ಕೊಡ್ತೀವಿ ಸರ್. ಅದರದ್ದು ಚಾರ್ಜಸ್ ನಾವು ಏನ್ ತಗೊಳ್ಳಲ್ಲ, ಇಟ್ಕೊಳ್ಳೋ ಚಾರ್ಜಸ್ ಮಾಡಲ್ಲ. ಬೇರೆ ನಾವು ಫೋನ್ ಅಲ್ಲಿ ಮಾತಾಡ್ತೀವಿ ಸರ್. ಏನಾದ್ರು this breeder is not available for sale, but it is available for crossing. You can get your females over here and you can cross breed with this particular breeder. Okay, it is a very good genetic representation. Yes. Now we have the next Darper over here. This is a female. Sir, idu ಬಗ್ಗೆ ಡೀಟೇಲ್ಸ್ ಕೊಡಿ. ಸರ್ ಇದು ಫೀಮೇಲ್ ಸರ್. ಇದು ಡಾರ್ಫರ್ F4 ಜನರೇಷನ್ ಫೀಮೇಲ್ ಸರ್. ಇದು ಬಂದ್ಬಿಟ್ಟು ಇವಾಗ ಪ್ಯೂರಿಟಿಗೆ ನಾವು ಹೋಗಿದ್ರೆ F7 ಬ್ರೀಡ್ ಅಲ್ಲಿ ಮೇಲ್ ಬಂದ್ಬಿಟ್ಟು ನಿಮ್ಗೆ 200 ಕ್ರಾಸ್ ಮಾಡ್ತಾರೆ ಸರ್ ವೇಟ್ ಅಲ್ಲಿ. ಫೀಮೇಲ್ ಬಂದ್ಬಿಟ್ಟು 180 ಕ್ರಾಸ್ ಆಗುತ್ತೆ. 180? ಹೌದು. ಇದು F4, ಇದು ಸ್ವಲ್ಪ ಕಡಿಮೆ ಇರುತ್ತೆ ಸರ್. ಪ್ಯೂರಿಟಿ ಬಂದಾದ್ಮೇಲೆ ಹೆವಿ ವೇಟ್ ಕವರ್ ಆಗುತ್ತೆ. ಇದು ನೀವು ಎಲ್ಲಿಂದ ಸೋರ್ಸ್ ಮಾಡಿದಿರಾ ಸರ್? ಇದು ನಾವು ಸೋರ್ಸ್ ಮಾಡಿರೋದು ಡೈರೆಕ್ಟ್ ಆಗಿ ನಾವು ಕಾಂಟ್ಯಾಕ್ಟ್ ಮಾಡಿದ್ದೇವೆ ಸರ್. ಯಾರು ಇದು ಡಾರ್ಫರ್ಸ್ ಅಂತ ಇರ್ತಾರೆ. ನಾವು ಸೌತ್ ಆಫ್ರಿಕಾ ಟ್ರೈ ಮಾಡಿದ್ವಿ, ಆಫ್ರಿಕಾದಲ್ಲಿ ಟ್ರೈ ಮಾಡಿದ್ವಿ, ಅಮೆರಿಕಾದಲ್ಲಿನೂ ಟ್ರೈ ಮಾಡಿದ್ವಿ. ಎಲ್ಲ ಟ್ರೈ ಆದ್ಮೇಲೆ ನಮ್ಗೆ ಒಂದು ಸೌತ್ ಆಫ್ರಿಕಾದಿಂದ ಒಂದು ಬ್ರೀಡಿಂಗ್ ಇದ್ದು ಸಿಕ್ತು. ಇದು ಒಂದು ಐತೆ ವಿತ್ ಡಾಕ್ಯುಮೆಂಟೇಶನ್ಸ್ ಕೊಡ್ತಾರೆ ಅಂತ ಕೊಟ್ಟಿದ್ರು. ವಿತ್ ಡಾಕ್ಯುಮೆಂಟೇಶನ್ ನೀವು ಕರ್ಸಿರೋದು ಸರ್. ಇದು ಡಾಕ್ಯುಮೆಂಟೇಶನ್ ಜೊತೆ ನೀವು ತಗೊಂಡಿದ್ದ ರೆಪ್ರೆಸೆಂಟೇಷನ್ ಫ್ಯೂಚರ್ ಹೆಂಗೆ ಆಯ್ತು? ಅದು ಜೆನ್ಯೂನ್ ರಿಸಲ್ಟ್ಸ್, ರೈಟ್? ಎಸ್ ಸರ್, ವಿ ಗಾಟ್ ದಿ ರಿಸಲ್ಟ್ಸ್. ದೇ ಮೇಡ್ ಫೇಕ್ ದ ಡಾಕ್ಯುಮೆಂಟ್ಸ್, ಪೇಪರ್ಸ್ ಆಲ್ಸೋ ಫೇಕಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಮಾಡ್ತಾರೆ ಸರ್. ಸೊ ನೀವು ಪ್ರಾಕ್ಟಿಕಲ್ ತಗೊಂಡು ನೀವು
ನೀವು ಸಾಕಿದ್ರ ಯು ಆರ್ ಗೆಟಿಂಗ್ ಎ ಪಾಸಿಟಿವ್ ರಿಸಲ್ಟ್ಸ್. Yes sir, I will show you the result also sir. Okay, fine. We'll see the next piece. The next display of the Dorper sheep. Sir, idu ಬಗ್ಗೆ ಮಾಹಿತಿ ಕೊಡಿ ಸರ್. Sir, you asked me about the results no sir. Yes. This is the result sir. Okay, ಇದು ನಿಮ್ ಜೊತೆ ಹುಟ್ಟಿದ ಅಲ್ವಾ? Yes sir, ಇಲ್ಲೇ ಹುಟ್ಟಿರೋದು. ಇದು ಬಂದ್ಬಿಟ್ಟು 3-4 months ಮರಿ ಸರ್ ಇದು. Okay, fine. 4 months ಫೀಮೇಲ್ ಅದು ಡಾರ್ಫರ್ದು. ಇದು ಬಂದ್ಬಿಟ್ಟು F5 ಜನರೇಷನ್ ಸರ್. F5. ಹೌದು. ಇವಾಗ ಜೆನೆಟಿಕ್ಸ್ ಮೇಲೆ ನೋಡಿ ಗ್ರೂವ್ಸ್ ಫೀಮೇಲ್ ಇಟ್ಬಿಟ್ಟು ವಿಸಿಬಲ್ ಆಗಿದೆ ನೋಡಿ ಸರ್, ಗ್ರೂವ್ಸ್ ನೋಡಿ ಸರ್. Okay sir, ಇದು now it's only 3 or 4 months, right? Yes sir. By the first year you'll have see enough grooves sir. Yes sir. It will increase. It will increase sir. Okay. ಇದು F5 generation. Yes sir. Okay, you are seeing the result over here. This is a kid which was born and brought up here. This kid is around 4 months. ಅವರು ವಿತ್ ಡಾಕ್ಯುಮೆಂಟೇಶನ್ ಜೊತೆ ತಗೊಂಡಿದ್ದಾರೆ. ರಿಸಲ್ಟ್ ನಿಮ್ಮ ಮುಂದೆನೇ ಇದೆ. ಆಲ್ರೆಡಿ ಇಸ್ ವೆಯ್ಟ್ ಇಸ್ ವೆರಿ ಗುಡ್ ಸರ್. ಇದು ಬರ್ತ್ ವೆಯ್ಟ್ ಎಷ್ಟಾಯ್ತು ಸರ್ ಈ ಕಿಡ್? ಸರ್ ಬರ್ತ್ ವೆಯ್ಟ್ ಬಂದ್ಬಿಟ್ಟು ನಮಗೆ ಸಿಕ್ಕಿರೋದು 4.5 ಟೈಮಲ್ಲಿ 4.5 ಕಿಲೋಸ್ ಇತ್ತು. ಓಕೆ, ಇದು F5 ನಿಮ್ ಕಿಡ್ ನೋಡ್ತಾ ಇದ್ದೇನೆ. ಇಟ್ ಇಸ್ ಅರೌಂಡ್ 4 months ನಾವು. ಹೌದು ಸರ್. ಮಾಡ್ತೀರಾ? ಮಾಡ್ಬಿಡ್ತೀರಾ? ರೇಟ್ ಹೇಳ್ಬೋದಾ ಇಲ್ಲ ಆನ್ ಕಾಲ್? ಆನ್ ಕಾಲ್ ಸರ್. ಆನ್ ಕಾಲ್. ಸೀಕ್ರೆಟ್ ಪ್ರೈಸ್ ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ ಅಲ್ವಾ? ಹೌದು ಸರ್. ಸರಿ, ನಾವೊಂದು ಕೇಳ್ತೀನಿ, ನೀವು ಬೇರೆ ಕಡೆಯಿಂದ ಡಾರ್ಪರ್ ಕಿಡ್ಸ್ ಪರ್ಚೇಸ್ ಮಾಡಿದ್ದೀರಾ? ಮಾಡಿದ್ದೀನಿ ಸರ್. ಏನ್ ರೇಟ್ ಆವರೇಜ್ ಆಗಿ ಎಷ್ಟು ರೇಟ್ ಅಲ್ಲಿ ಹೋಗಿದೆ ಅದು? ಸರ್ ನೀವು ಅಷ್ಟೊಂದು ಕೇಳ್ತೀರಾ ಅಂದ್ರೆ ಇದರದ ಒಂದು ರಿವೀಲ್ ಹೇಳ್ತೀನಿ ಸರ್. ನೋಡಿ ಸರ್, ವಿತ್ ಡಾಕ್ಯುಮೆಂಟೇಶನ್ ಸರ್. ಓಕೆ, ಅದರದ್ದು ವಿತ್ ಡಾಕ್ಯುಮೆಂಟೇಶನ್ DNA ರಿಪೋರ್ಟ್ ಜೊತೆಗೆ 3.5 ಲಕ್ಷ ಕೇಳ್ತಾ ಇದೀವಿ ಸರ್. ಓಕೆ, ಗ್ರೇಟ್. So we can keep as a average rate with papers, genetic representation. Already it is a physical ಆಗ ನೀವು ನೋಡಬಹುದು, especially the grooves on the nose. Yes sir. Within 3-4 months ಅಲ್ಲಿ representation ಇದೆ. By the time it reaches 1 year of age, maybe 7-8 grooves will be visible. ಅಲ್ವಾ? The main thing is better genetic representation da ತೂಕ ಹೆಚ್ಚಾಗ ಬರಬಹುದು ಅಲ್ವಾ? ಹೆಚ್ಚಾಗಿ ಬರುತ್ತೆ ಸರ್. ಓಕೆ, ಇವಾಗ ನೋಡಿ 4 months ಮರಿ ಇಟ್ಬಿಟ್ಟು ಇವಾಗ ಲೈವ್ ಬೈಟ್ ಬಂದ್ಬಿಟ್ಟು 35 kg ಇದೆ ಸರ್. ಅದು ಈ ತರ ಬಿಲ್ಡಿಂಗ್ ಲೇ ಸಾಕೋದ್ರಲ್ಲಿ ಇನ್ನೊಂದು ಸಮಸ್ಯೆ ಇದೆ ಅಂತ, ಮೇವೆಗೆ ನಿಮ್ಮ ಥರ ಜಮೀನು ಇದಂತ ಬೇಕಾದ ಮೇವು ನೀವೇ ಬೆಳಿತೀರಾ, ಕೊಡ್ತೀರಾ. ಈಗ ಫೀಡ್ಸ್ ನೀವು ಆಲ್ಟರ್ ಮಾಡಬೇಕು. ಗ್ರೀನ್ ಫೀಡ್ಸ್ ಅಂತ ಹೆಚ್ಚಾಗಿ ಡ್ರೈ ಫೀಡ್ಸೇ ಹೋಗ್ಬೋದಲ್ಲ. ಸ್ವಲ್ಪ ಡಯಟ್ ಬಗ್ಗೆ, ನಿಮ್ಮ ಫೀಡ್ಸ್ ಬಗ್ಗೆ ಹೇಳಿ, ಏನು ಫೀಡ್ಸ್ ಎಲ್ಲ ಕೊಡ್ಬೋದಾ ಅಂತ ಇಲ್ಲಿ ಈ ಥರ ಸೆಟಪ್ ಅಲ್ಲಿ? ಸರ್ ಈ ಥರ ಮನೆ ರೂಫಲ್ಲಿ ನಿಮ್ಮ ಸೆಟಪ್ ಇದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಹೌದು ಸರ್, ಈ ಥರ ಸೆಟಪ್ಗೆ ನಾವು ಬೆಸ್ಟ್ ಏನಂದ್ರೆ ಡ್ರೈ ಫೀಡರ್ಸ್ ನೋಡ್ಬೋದು ಸರ್. ಓಕೆ, ಗ್ರೀನ್ ಫೀಡರ್ಸ್ ಸಿಗುತ್ತೆ, ಬಟ್ ಇಲ್ಲಿ ಆದಷ್ಟು ಕ್ವಾಲಿಟಿದಲ್ಲಿ ನಮಗೆ ಸಿಗಲ್ಲ ಸರ್. ಯಾವುದಾದ್ರೂ ಅದು ಹಳೆಯದ್ರಲ್ಲಿ ಇರೋದು, ಹಳೆ ಹುಲ್ಲು ಸಿಗುತ್ತೆ, ಹಳೆ ಸಿಗುತ್ತೆ, ನಮಗೆ ವರ್ಕೌಟ್ ಆಗಲ್ಲ ಸರ್. ಅದ್ರಿಗೂ ಪ್ರಾಬ್ಲಮ್ ಆಗುತ್ತೆ, ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಇದು ಅದ್ರಲ್ಲಿ ವೆರಿ ವೆಲ್ ಬೆಸ್ಟ್ ಅಂತ ಹೇಳಿದ್ರೆ ಡ್ರೈ ಫೀಡರ್ ಸರ್. ಯಾಕಂದ್ರೆ ಒಂದು ಔಟರ್ ಲುಕ್ ಬೇಕಂದ್ರೆ ನಾನು ತೋರಿಸ್ತೀನಿ. ಬನ್ನಿ ಸರ್, ನೀವು ಹೇಳಿ ಸರ್, ಫೀಡ್ಸ್ ಬಗ್ಗೆ ನೀವು ತೋರಿಸಿ ಸರ್, ಏನಿದೆ ಹೇಳಿ ಸರ್. ಕಮಾನ್. ಇದು ಟೋರ್ ಬೂಸ. ಸೊ ಇದು ಕುರಿ ಮೇಕೆಗಳಿಗೆ ಬಿರಿಯಾನಿ ತರ ಇದೆ. ರೈಟ್. ಒನ್ ಆಫ್ ದ ಬೆಸ್ಟ್ ಫೀಡ್ ಇವರಿಗೆ ಸರ್. ಆಕ್ಚುಲಿ ನಾವು ಗೋಟ್ ಶಿಪ್ ಎಕ್ಸ್ಪರ್ಟ್ ನಿಮ್ಮ ಫೀಡ್ ಮಾಡಿದ್ದು, ಅಲ್ಲೇ ನೀವು ಫೀಡ್ಸ್ ಸೇಲ್ ಮಾಡ್ತಾ ಅಂತ ಹೇಳಿದ್ರ. ನಿಮ್ಮ ಫೀಡ್ಸ್ ಬಗ್ಗೆ ಅದು ಡೀಟಾ ಇದು ಒಂದು ನೀವು ಸೇಲ್ ಇಟ್ಟಿದ್ದೀರ ಅಲ್ವಾ? ಹೌದು ಸರ್. ಸೇಮ್ ಫೀಡ್ಸ್ ಆರ್ ಗಿವಿಂಗ್ ಫಾರ್ ಸೇಲ್ ಆಲ್ಸೋ. ಅದು ಏನು ಲೆಕ್ಕ, ಏನು ತೂಕ ಲೆಕ್ಕ, ಏನು ಪ್ರೈಸ್ ಹೇಳ್ಬೋದಾ? ಅದು ನಮ್ಮ ಅಣ್ಣ ಇಲ್ಲ, ನೀವೇ ಹೇಳ್ಬೇಕು. ಇಲ್ಲ ಸರ್, ಡೀಟೇಲ್ಸ್ ಸರಿ ಹೇಳಿ ಸರ್. ಓಕೆ ಸರ್, ಇದು ನಿಮ್ಗೆ ಹೇಳಿದಾರ ತೊಗರಿ ಉಟ್ಟು ಸರ್. ಇದು ನಾವು ತೊಗರಿ ಉಟ್ಟು ಕನ್ನಡದಲ್ಲಿ ಹೇಳ್ತೀವಿ, ಉರ್ದುಗಳಲ್ಲಿ ತುವರ್ ಬುಸ ಅಂತ ಹೇಳ್ತೀವಿ ಸರ್. ಇದು ಬಂದ್ಬಿಟ್ಟು ಕೆಜಿ ಲೆಕ್ಕ ಮಾಡ್ತೀವಿ ಸರ್. ಇದು 30-35 kg ತನಕ ವೇಟ್ ಬರುತ್ತೆ ಸರ್. ಇದ್ರದ್ದು ಒಂದು ಬ್ಯಾಗು ಪರ್ ಕೆಜಿ ರೀಟೇಲ್ ಆಗಿ ತಗೊಳಿದ್ರೆ 35 to 40 rupees ಹಾಕೊಡ್ತೀವಿ ಸರ್. ಹೋಲ್ಸೇಲ್ ಪ್ರೈಸ್ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ನಾವು ಡೀಟೇಲ್ಸ್ ಕೊಡ್ತೀವಿ ಸರ್. ಮತ್ತೆ ಆ ದಿನ ನೀವು ಒಂದು ಮಿಕ್ಸ್ ಸೀಡ್ಸ್ ಎಲ್ಲ ನಮ್ಗೆ ತೋರಿಸಿದ್ರಲ್ಲ, ಇಲ್ಲ ಐತೆ. ರೈಟ್. ಇದ್ರ ಬಗ್ಗೆ ಹೇಳಿ ಸರ್. ಓಕೆ, ಇದರಲ್ಲಿ ಆಲ್ಮೋಸ್ಟ್ 14 varieties of seeds ಇದೆ. 14 varieties of seeds ಇರುತ್ತೆ. ಆಮೇಲೆ ಇದರಲ್ಲಿ ನಮ್ಮ ಬೂಸ್ಟರ್ ಇದೆ. ಓಕೆ, ವೆಯ್ಟ್ ಗೇನ್ ಬೂಸ್ಟರ್ ಸರ್. ಮತ್ತೆ ಇದು ವೆಯ್ಟ್ ಗೇನ್ ಇದಕ್ಕೆ ಪದಾರ್ಥ ಕೊಡ್ತಾ ಇದ್ದೀರಾ. ದಿಸ್ ಆಲ್ 100% ಆರ್ಗ್ಯಾನಿಕಾ ಇಲ್ಲ ಏನೋ ಕೆಮಿಕಲ್ ಮಿಕ್ಸರ್ ಇದೆ? ಇಲ್ಲ, ಬೈ ನ್ಯಾಚುರಲ್ ಪ್ರಾಸೆಸ್ ಅಲ್ಲೇ ಇದು ವೆಯ್ಟ್ ಗೇನ್ ಆಗ್ತದೆ ಸರ್. ಇದು ಪ್ರಪೋರ್ಷನ್ ಹೇಳಿ ಸರ್. ಇದು ದಿನಕ್ಕೆ ಎಷ್ಟು ಸಾರಿ ಕೊಡ್ಬೋದು, ಎಷ್ಟು ಗ್ರಾಮ್ ಫೀಡ್ ಮಾಡ್ತಾರೆ ಸರ್? ಇದು ಬಂದ್ಬಿಟ್ಟು ನಾವು 5 years ಇಂದ ನಾವು ಯೂಸ್ ಮಾಡ್ತಾ ಇದ್ದೀವಿ ಸರ್. ಇದು ನಾವು ಯೂಸ್ ಮಾಡ್ತಾ ಇದ್ದೀವಿ, ಆಮೇಲೆ ಸೇಲು ಮಾಡ್ತೀವಿ ಸರ್. ಇದು ಇದರಲ್ಲಿ ನಮ್ಗೆ ಪೋರ್ಷನ್ ಹೇಳಿದ್ರೆ ನೀವು ಯಾವ್ದಾದ್ರು ಹೊಸ ಮರಿ ಕೊಡ್ಕೊಂಡ್ಬನ್ನಿ ಸರ್. 250 grams ಇಂದ ಸ್ಟಾರ್ಟ್ ಮಾಡಬಹುದು. ಓಕೆ, ಆಮೇಲೆ 250 grams per sheep per day. ಸರ್, ನಾನು ಏನ್ ಹೇಳ್ತೀನಿ ಅಂದ್ರೆ ಬೆಳಿಗತ್ತು ಕೊಟ್ರೆ ಒಳ್ಳೇದು ಸರ್. ಯಾಕಂದ್ರೆ ಇದರಲ್ಲಿ 14 types of ಸೀಡ್ ಇರುತ್ತೆ, ಎಲ್ಲ ಹೆವಿದಾಗಿರುತ್ತೆ ಸರ್. ಸಾಯಂಕಾಲ ಕೊಟ್ಟಿದ್ರೆ ಅಷ್ಟೊಂದು ಇದ್ ಮಾಡಲ್ಲ. ಬೆಳಿಗ್ಗೆ ಕೊಟ್ಬಿಟ್ರೆ ಡೈಜೆಷನ್ ನ್ಯಾಚುರಲ್ ಆಗಿರುತ್ತೆ. ಆಮೇಲೆ ಅದರದ್ದು ಮೀಟ್ ಪರ್ಪಸ್ಗೆ ಮಾಡ್ತೀವಲ್ವಾ ನಾವು ಮರಿಗಳು, ಅವ್ರಿಗೆ ಒಳ್ಳೇದಾಗಿರುತ್ತೆ. ಸೊ ದಿಸ್ ಇಸ್ ಎ ಸ್ಪೆಷಲ್ ಫೀಡರ್, weight gain feeder. It has 14 varieties of seeds and it is 250 grams per sheep or goat per day and it best
suited to give in the morning time so that it will be more active, it is easy to digest it. ಸರ್ ಇದು ಬಂದ್ಬಿಟ್ಟು 1450 per bag ಬೀಳುತ್ತೆ ಸರ್. ಎಷ್ಟು ಕಿಲೋ ಬ್ಯಾಗ್ 25 kg ಬ್ಯಾಗ್ ಬರುತ್ತೆ ಸರ್ ಇದು. ಓಕೆ, ದಿಸ್ ಇಸ್ 25 kilo bag. It is 1450 rupees. ಇದು ಒಂದು ಕರ್ನಾಟಕದ ಒಂದು ಕಿಂಗ್ ಸರ್, ಬನ್ನೂರ್ ಶೀಪ್. ಬಂಡೂರ್ ಶೀಪ್ ಸರ್. ಬಂಡೂರ್ ಇದು? ಹೌದು, ಬಂಡೂರ್ ಇದು ಪ್ಯೂರ್ ಬ್ರೀಡ್ ಕ್ರಾಸ್? ಇಲ್ಲ ಸರ್, ಕ್ರಾಸ್ ಸರ್. ಬಂಡೂರ್ ಶೀಪ್ ಇನ್ನೂ ಶಾರ್ಟ್ ಹೈಡೆಡ್ ಬರುತ್ತೆ. ಹೌದು, ಇದು ಬಂದ್ಬಿಟ್ಟು ಕ್ರಾಸ್ ಸರ್. ಇದು ಬಂದ್ಬಿಟ್ಟು ನಮ್ ಕಸ್ಟಮರ್ ಇದಾರೆ, ಅವ್ರು ನಮ್ಮಿಂದ ತಗೊಂಡು ಇಲ್ಲಿ ಪಲೈಗೆ ಬಿಟ್ಟಿರೋದು ಸರ್. ಓಕೆ, ಸಾಕಕ್ಕೆ ಬಿಟ್ಟಿರೋದು. ನೀವು ಪಲಾಯಿ ಇಲ್ಲೇ ರೂಫ್ ಟಾಪ್ ಸೆಟಪ್ ಅಲ್ಲಿ ಪಲಾಯಿ ಕೊಡ್ತಾ ಇದ್ದೀರಾ? ಹೌದು, ಸೂಪರ್. ಪಲಾಯಿ ಫ್ರೀನಾ? ರೇಟ್ ಇದೆ? ಇಲ್ಲ, ರೇಟ್ ಇದೆ ಸರ್. ಏನ್ ಸರ್ ಸರ್, ಚಿಕ್ಕ ಮರಿಗಳಿದ್ರೆ 2000 ಇದರ ಬನ್ನೂರ್ ಮರಿ ಇರ್ಲಿ, ಈ ತರ ಚಿಕ್ಕ ಮರಿ ಇದ್ರೆ 2000 ಇಂದ 2500 ತಗೋತೀವಿ ಸರ್. ದೊಡ್ಡ ಮರಿಗೆ 3000 ಫೀಟ್ ಕೊಟ್ಟು ನಾವು 3000ದಲ್ಲಿ ಮಾಡ್ಕೊಡ್ತೀವಿ ಸರ್. ಎರಡು ಹಲ್ಲು ತುಂಬಾ ಆಕ್ಟಿವ್ ಇದ್ದಾನೆ ಸರ್, ಯಾರಿಗೂ ಬಿಡಲ್ಲ. ತಮಿಳುನಾಡು ಮಧುರೈಯಿಂದ ಬರ್ತದ? ಹೌದು ಸರ್, ತಮಿಳುನಾಡು ಮಧುರೈ. ಇದು ಬ್ರೀಡ್ ಹೆಸರು ಗೊತ್ತಾ ಸರ್? ಮಧುರೈ ಬ್ರೀಡ್ ಅಂತೀವಿ. ಮಧುರೈ ಬ್ರೀಡ್ ಹೇಳೋದು ಸರ್. ಇದನ್ನ ಫೈಟರ್ ತರ ಇದೆ, ತುಂಬಾ ಫೈಟರ್ ಸರ್. ಸರ್ ಇಲ್ಲ ಸರ್, ಹಿಡಿಯಕ್ ಆಗಲ್ಲ ಸರ್. ಇದು ಕೊಡೋದಕ್ಕೆ ಅಲ್ವಾ? ಇದು ಕಸ್ಟಮರ್ ಸರ್, ಪಲೈ ಕೊಟ್ಟಿರೋದು ನಮ್ಮ ಹತ್ರ. ಇದು ನೋಡಕ್ಕೆ ಅದು ಅಗ್ರೆಷನ್ ನೋಡಿದಂತ ಫೈಟರ್ ಶಿಪ್ ನಮ್ಗೆ ಗೊತ್ತಾಗುತ್ತೆ ಸರ್. ಆಲ್ರೆಡಿ ಹಾರ್ನ್ಸ್ ಹೆಂಗೆ ಡೆವಲಪ್ ಆಗಿದೆ ನೋಡಿ ಸರ್. ಬಂದ್ಬಿಟ್ಟು ಪಠಾನ್ಕೋಟ್ ವಿಲೈತಿ ಸರ್. ಇದು ನಮ್ ಕಸ್ಟಮರ್ಗೆ ತುಂಬಾ ಪ್ರೀತಿ ಸರ್ ಇರೋದು. ಅವ್ರ ಹತ್ರನೇ ಇರೋದು ಸರ್, ನಮ್ಮ ಹತ್ರ ಇದೆ. ನಮ್ಮ ಹತ್ರನೇ ನಮ್ಗೆ ಗುದಿಯಕ್ ಬರುತ್ತಾರೆ. ಅವರು ಇದ್ರದ್ದು ಓನರ್ ಬಂದ್ಬಿಟ್ರೆ ಸಾಕು, ಅವ್ರಿಗೆ ಆಟ ಆಡ್ಕೊಂಡು ಅವ್ರ ಜೊತೆನೆ ಇರ್ತಾರೆ ಸರ್. ಇವಾಗ ಇದನ್ನು ಪಲೈಗೆ ಬಂದಿರೋದು ನಮ್ಮ ಹತ್ರ. ये सर कर्नाटक की शान सर, ये फाइटर सर, ये फाइटर बच्चा है। ये पूरे 8 दांत पे है सर। ये 8 दांत का? हाँ, 8 दांत है। कितने साल से ये सर? अभी ये भी 2 वीक्स हुआ सर आके। ये भी हमारे कस्टमर ने लाके दिया है। ये भी पलाई के? हाँ, पलाई के वास्ते लाके दिया है सर। इसे कर्नाटक फाइटर शिप बोलते सर, इसे फाइटर शिप। हाँ सर, ತುಂಬಾ ಹ್ಯೂಜ್ ಆಗಿದೆ ಸರ್. ಹೌದು ಸರ್, ಹೆವಿ ವೈಟ್ ಸರ್. ಅಬೌವ್ 80 kg ಇದಾರೆ ಸರ್. ಅಬೌವ್ 80 ನಾ? ಬ್ಯೂಟಿಫುಲ್ ಆಗಿದೆ. ಈ ತರ ನಾ ಎಲ್ಲಿ ನೋಡಿಲ್ಲ ಸರ್, ನಮ್ಮ ಮೈಸೂರು ಕಡೆ ನೋಡಿಲ್ಲ. ಹೌದು, ಇದು ಯಾವ ಬ್ರೀಡ್ ಬಗ್ಗೆ ಮಾಹಿತಿ ಕೊಡಿ ಸರ್. ಇದು ಬಂದ್ಬಿಟ್ಟು ಕಾಶ್ಮೀರಿ ಗೋಟ್ ಸರ್. ಇವೆಲ್ಲ ಪರ್ವತದಲ್ಲಿ, ಕಾಶ್ಮೀರದಲ್ಲಿ ಪರ್ವತ ಜಾಸ್ತಿ, ತಣ್ಣು ಜಾಸ್ತಿ, ಕೋಲ್ಡ್ ಜಾಸ್ತಿ, ಅಲ್ಲಿ ಬೆಳೆದಿರೋ ಮರಿಗಳು ಸರ್ ಇವೆಲ್ಲ. ಇವೆಲ್ಲ ಬರೀ ಬಂದಿರೋದು ಇವಾಗ ಬಕ್ರೀದ್ ಪರ್ಪಸ್ಗೆ ಸರ್. ಇದೆಲ್ಲ ಸಾಕೋದ್ರಲ್ಲಿನೂ ಮಕ್ಳು ಬೇಕಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅದು ನಾವು ಕೊಡ್ತೀವಿ. ಬಟ್ ಸ್ವಲ್ಪ ಇಲ್ಲಿ ಸೆಟ್ ಆಗಕ್ಕೆ ಟೈಮ್ ಆಗುತ್ತೆ ಸರ್. ಕಾಶ್ಮೀರಿ ಮರಿಗಳು ಸ್ವಲ್ಪ ಟೈಮ್ ತಗೋತಾರೆ, ಸ್ವಲ್ಪ ಸೆಟ್ಟಿಂಗ್ ಇದಿರುತ್ತೆ. ಮೇನ್ ಥಿಂಗ್ ಕ್ಲೈಮ್ಯಾಟಿಕ್ ಚೇಂಜ್, ವಾತಾವರಣ ಚೇಂಜ್ ಇರ್ತಲ್ಲ ಸರ್. ಈಗ ಸ್ವಲ್ಪ ಬಿಸಿಲು ತುಂಬಾ ಇದೆ ಸರ್. ಕ್ಲೈಮೇಟ್ ಚೇಂಜ್ ಅಂದ್ರೆ ನಮ್ ಬ್ಯಾಂಗ್ಳೂರು ಎಲ್ಲ ಕ್ಲೈಮೇಟ್ ದಿಂದ ಒಳ್ಳೆ ಕ್ಲೈಮೇಟ್ ನಮ್ ಬ್ಯಾಂಗ್ಳೂರೇ. ಓಕೆ, ಗ್ರೇಟ್. ಯಾಕಂದ್ರೆ ಇಲ್ಲಿ ಏನಾದ್ರು ಇರುತ್ತೆ, ಬೆಳಿಗ್ಗೆಲ್ಲ ಬಿಸಿಲಿರುತ್ತೆ, ಸಾಯಂಕಾಲ ಹೋದ ತಕ್ಷಣ ಎಲ್ಲ ತಣ್ಣದಾಗಿ ಬಂದ್ಬಿಡುತ್ತೆ. ಅದ್ರಲ್ಲಿ ಏನು ಟೆನ್ಷನ್ ಇರಲ್ಲ. ಎಲ್ಲ ಮರಿಗಳು ಸೇಫ್ ಆಗಿರ್ತಾರೆ. ಅವ್ರಿಗೆ ಕರೆಕ್ಟಾಗಿ ಫೀಡ್ ಸಿಗುತ್ತೆ, ಕರೆಕ್ಟಾಗಿ ನೀರು ಸಿಗುತ್ತೆ, ಟೈಮ್ ಆಗಿ ಸ್ನಾನ ಸಿಗುತ್ತೆ. ಅದ್ರ ಜೊತೆ ಅವ್ರಿಗೆ ಸ್ಪೆಷಾಲಿಟಿ ಏನಂದ್ರೆ, ಅವ್ರಿಗೆ ನೋಡಿ ಇವಾಗ ನೋಡಿದ್ರೆ ಕೊಬ್ಬರಿ ಎಣ್ಣೆ ಹಾಕಿರ್ತೀವಿ ಸರ್ ಅವರೆಲ್ಲ. ಓಕೆ ಸರ್, ಏನಂದ್ರೆ ತಣ್ಣದಾಗಿರುತ್ತೆ. ನಮಗೂ ಏನ್ ಹೇಳ್ತೀವಿ, ಬಿಸಿಲು ಜಾಸ್ತಿ ಕೊಬ್ಬರಿ ಎಣ್ಣೆ ಹಾಕಿ ತಲೆ ಮೇಲೆ ಅಂತ. ಹೌದು, ಅದಕ್ಕೋಸ್ಕರ ಅವ್ರಿಗೂ ಹಚ್ಬಿಟ್ರೆ ಅವರು ಸ್ವಲ್ಪ ಕೂಲ್ ಆಗಿರ್ತಾರೆ ಸರ್. ಓಕೆ, ಗ್ರೇಟ್ ಸರ್. ಮರಿಗಳು ಸೂಪರ್ ಆಗಿದೆ. ಇದೆಲ್ಲ ಎಷ್ಟಲ್ಲಾಗಿದೆ ಸರ್ ಇದು? ಸರ್ ಇದು 8 ಆಗಿದೆ ಸರ್. 8 ಆಗಿದೆ? ಹೌದು ಸರ್, ಇದು 8 ಆಗಿದೆ ಸರ್. ಇದು ಸೂಪರ್ ಪರ್ಸನಾಲಿಟಿ ಆಗಿದೆ ಸರ್. ಕೂದಲೆಲ್ಲ ಅಷ್ಟು ಉದ್ದಾನೆ ಇದೆ. ಹೌದು ಸರ್, ಲಾಂಗ್ ಹೇರ್ಸ್ ಇದೆ. ಸೂಪರ್ ಪರ್ಸನಾಲಿಟಿ ಇದೆ. ಓಹೋ, ಇದು ಕಾಶ್ಮೀರಿ ಬೀಡು. ಇದು ಎಸ್ಪೆಷಲಿ ಫಾರ್ ಬಕ್ರೀದ್ ಪರ್ಪಸ್ ಕುರ್ಬಾನ್ ಅಂತ ತಂದಿದ್ದಾರೆ. ಇದು ಅಮೀನ್ಗಢ ಎಲಗ ಸರ್. ಇದು ಹೌದಾ? ಎಷ್ಟು ಮರಿ ಇದು? ಇದು 2 ತಿಂಗಳ ಮರಿ ಸರ್. ಇದು ಬರೀ 2 months ಮರಿ. ಕ್ವಾಲಿಟಿ ನೋಡಿ ಸರ್, ಪ್ಯೂರ್ ಅಮೀನ್ಗಢ ಎಲಗ ವೈಟ್. ಓಕೆ, ಕ್ವಾಲಿಟಿ ಪ್ಯೂರ್ ಅಂತ ಹೇಳ್ತಾರೆ ನೋಡಿ. ಅಮೀನ್ಗಢ 2 months ಆಗಿದೆ. ಎಷ್ಟು ಸರ್ ರೇಟ್ ಈ ಮರಿಗೆ? ಸರ್ ಆ ಮರಿ ಬಂದ್ಬಿಟ್ಟು ನಾನು 15,000ಗೆ ಕೊಡ್ತೀನಿ. 15 ಕೊಡ್ತೀರಾ? ಸರಿ, ಏನು 15 ಫೈನಲ್ ಸರ್? ಇಲ್ಲ ಎಷ್ಟು ಬಿಟ್ಟು ಕೊಡ್ತೀರಾ? ಕಾಂಟ್ಯಾಕ್ಟ್ ಮಾಡಿಬಿಟ್ರೆ ಮಾಡ್ಬಿಡೋಣ ಸರ್, ಹೆಚ್ಚು ಕಡಿಮೆ. ಓಕೆ ಸರ್, ಹೇಳ್ಬಿಟ್ಟಾರೆ ಕಾಂಟ್ಯಾಕ್ಟ್. ಏನು ಪರ್ಸನಲ್ ಬಾಡಿ ಲೆಂತ್ ಎಲ್ಲ ನೋಡಿ, ಪ್ಲಸ್ ದ ಲಾಂಗ್ ಹೇರ್ಸ್. ಅದು ಹೇರ್ಸ್ ಹತ್ರ ಇದ್ದಾಳೆ. ಏನೋ ಒಂದು ತರೋ ಬ್ರೀಡ್ ಕುದುರೆ ನೋಡೋ ತರ ಇದೆ ಸರ್ ಇದು. ಹೌದು ಸರ್. 6 sir? 6 sir. Okay, and all are 8 teeth. 8 teeth, but sir. Weight differences. Yes sir. So according to the weight, the prices are also different. ಪೂರೆ ಖುಲ್. ಹೀಗೆ ಇದರಲ್ಲಿ ಈ ಕಾಶ್ಮೀರಿ ಇದರಲ್ಲಿ ಎಲ್ಲ 8ಅಲ್ಲೇ ತೂಕಲ್ಲೇ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ಆ ಪ್ರಕಾರ ರೇಟ್ ಅಲ್ಲಿ ಡಿಫ್ರೆನ್ಸ್ ಮಾಡಿ ಕೊಡ್ತಾರೆ. ಇದು ಪ್ರೈಸ್ ಎಲ್ಲ ಆನ್ ಕಾಲ್ ಅಲ್ಲ, ಆನ್ ಕಾಲ್ ಸರ್. ಆನ್ ಕಾಲ್ ಪ್ರೈಸ್ ಬಂದು ಪರ್ಸನಲ್ ಆಗಿ ಹೇಳ್ತಾರೆ, ಆನ್ ಕಾಲ್. ಫಾರ್ ಬೆಟರ್ ಆನ್ ಸೈಟ್ ಅಂತ ಹೇಳ್ಬೋದು. ಕಾಲ್ ಮಾಡಿ ಲೊಕೇಶನ್ ಕೊಡ್ತಾರೆ, ಇಲ್ಲಿ ಬಂದು ನೋಡಿ
ಅವ್ರು ತಗೊಳ್ತೀನಿ ಇಷ್ಟ ಆಯ್ತು ಪದಾರ್ಥ ಇಷ್ಟ ಆಯ್ತು ಅಂತ ಪ್ರೈಸ್ ಮಾತಾಡ್ಬೋದು ಸರ್ ಅಲ್ವಾ ನೈಸ್ ನೈಸ್ ನೋಡಿ ಸಿಂಗ್ ಶೇಪ್ ನೋಡಿ ಯಾ ಜಬರ್ದಸ್ತ್ ಲೈಕ್ ಅ ಕಿಂಗ್ ಸರ್ ಖಂಡಿತ ಸರ್ ಈ ಬ್ರೀಡ್ ವೆನ್ ಐ ಸಿ ದಿಸ್ ಬ್ರೀಡ್ ಆಫ್ ಶೀಪ್ ದಿಸ್ ಕಾಶ್ಮೀರಿ ಗೋಟ್ಸ್ ನಮ್ಗೆ ಒಂದು ತೊರೋಬೀಡ್ ಹಾರ್ಸ್ ನೋಡಿ ತರ ಇದೆ. ಹೌದು ಸರ್. ರೇಸ್ ಕೋರ್ಸ್ ಅಲ್ಲಿ ಬರ್ತಲ್ಲ ದೊಡ್ಡ ದೊಡ್ಡ ಸೀಮರ್ದು ಬರ್ತಾರೆ ನಮ್ಮ ಮೈಸೂರು ರೇಸ್ ಕೋರ್ಸ್ ಬರ್ತೀವಿ ಬೆಂಗಳೂರು ರೇಸ್ ಕೋರ್ಸ್ ನಾವು ನೋಡೋಕೆ ಹೋಗ್ತೀನಿ ಆ ಪ್ರಾಣಿ ಮೇಲೆ ಇರೋ ಪ್ರೀತಿಲಿ ಹೋಗ್ತೀನಿ ನಾವು ರೇಸಲ್ಲಿ ಭಾಗಿಸಿಲ್ಲ ಜಸ್ಟ್ ಅಪ್ರಿಷಿಯೇಟ್ ದ ಬ್ಯೂಟಿ ಆಫ್ ದ ಅನಿಮಲ್ಸ್ ಐ ಗೋ ದರ್ ವಿಸಿಟ್ ದಮ್ ಆ ಥರ ಇದೆ ಇದು ನಮ್ಗೆ ಆ ಥರ ಒಂದು ಖುಷಿ ಇದೆ ಈ ಥರ ಈ ಕಾಶ್ಮೀರ್ ಗೋಟ್ಸ್ ನೋಡಿ. ಹೌದು ಸರ್ ನೋಡಿ ಜೆಟ್ ಬ್ಲ್ಯಾಕ್ ಫುಲ್ ಬ್ಲ್ಯಾಕ್ ಹೆಡ್ಸ್ ಬ್ಲ್ಯಾಕ್ ಬ್ಯೂಟಿ ಅಂತ ಒಂದು ಹಾರ್ಸ್ ಇರುತ್ತೆ ಆ ಥರನೇ ಇದೆ ಫುಲ್ ಕಂಪ್ಲೀಟ್ ಬ್ಲ್ಯಾಕ್ ಕಲರ್ ಇಟ್ ಇಸ್ ವೆರಿ ಬ್ಯೂಟಿಫುಲ್ ಅನಿಮಲ್. ದಿಸ್ ಇಸ್ ಆಲ್ಸೋ 8 teeth ಕೂದಲೆಲ್ಲ ನೋಡಿ ಎಲ್ಲ ಸೂಪರ್ ಆಗಿದೆ. ಆವ್ರೇಜ್ ಆಗಿ ಎಷ್ಟು ವೇಟ್ ಸರ್ ಇದು ಬಂದ್ಬಿಟ್ಟು ಲೈವ್ ವೇಟ್ ಬಂದ್ಬಿಟ್ಟು 86 ಇದ್ದಾನೆ ಸರ್. 86 ಇದರಲ್ಲಿ ನಿಮ್ ಕಡೆ ಇರೋದು 6 pieces ಅಲ್ವಾ? ಹೌದು. ಹೈಯೆಸ್ಟ್ ವೇಟ್ ಯಾವುದು ಸರ್? ಹೈಯೆಸ್ಟ್ ವೇಟ್ ಸರ್ ವೈಟ್ ಕಲರ್ ವೈಟ್ ಒನ್ ಅವ್ರು ಬಂದ್ಬಿಟ್ಟು 92 kg ಅಲ್ಲಿ ಇದ್ದಾನೆ ಸರ್ ಅವನು. ಇದು ಸ್ವಲ್ಪ ಬ್ಲ್ಯಾಕ್ ಹೆಡೆಡ್ ಅಲ್ಲಿ. ಓಕೆ ಅದು ಫೀಡ್ಸ್ಗೆ ಜಗಳ ಆಗ್ತಾ ಇದೆ. ಫೀಡ್ಸ್ ಸರ್ ತುಂಬಾ ಇಷ್ಟ ಸರ್ ಅವ್ರಿಗೆ. ಎಲ್ಲ ಬಹಳ ಖುಷಿಯಾಗಿದ್ದಾರೆ ನೋಡಿ ಯಾರು ಬಿಡಲ್ಲ ಸರ್. ಎಲ್ಲ ಒಟ್ಟಿಗೆ ಇದೆ ನೀವು ನೋಡೋದಕ್ಕೆ ಆಲ್ ಕಾಶ್ಮೀರಿ ಗೋಟ್ಸ್ ಕಲೆಕ್ಷನ್ ಇಲ್ಲಿ ಇದೆ 6 numbers all are 8 teeth Kashmiri goats. Now you can have a very good view of these 6 goats, see the personality, how beautiful and how aggressive they are. ನೋಡಿ ಇದು ತುಂಬಾ ಡಿಮ್ಯಾಂಡ್ ಇದೆ ಸರ್. ಆಲ್ರೆಡಿ 4 ಬುಕಿಂಗ್ ಆಗಿದೆ ಅಲ್ವಾ ಸರ್? ನಾನು ಬೇಕಂದ್ರೆ ವಿತ್ ಡೇಟ್ ಎಲ್ಲ ವಿಡಿಯೋಸ್ ತೋರಿಸ್ತೀನಿ. ಓಕೆ. ಲಾಸ್ಟ್ ವೀಕ್ ಸಂಡೇ ಬಂದಿರೋದು ಸರ್ ಇದು. ವಿತ್ ಇನ್ 6 to 7 days 4 ಎಲ್ಲ ಹೋಯ್ತು ಸರ್. 4 ಎಲ್ಲ ಸೇಲ್ ಆಗಿದೆ. ಸೇಲ್ ಇರೋದು 2ನೇ ಸರ್? ಹೌದು ಸರ್ 2 ಸೇಲ್ ಆಗೈತೆ ಸರ್. ಸರ್ ಇದು ಬ್ಲ್ಯಾಕ್ ಇದು ಒಂದು ಬ್ಲ್ಯಾಕ್ ಹೆಡ್ ಸೇಲ್ ಆಗೈತೆ ಸರ್. ಓಕೆ ಮತ್ತೆ ಇನ್ನೊಂದು ಯಾವುದು? ಇದ್ರದ್ದು ವೇಟ್ ಬಂದ್ಬಿಟ್ಟು ನಿಮ್ಗೆ ಅಬೌವ್ 8 ಇದೆ. ಇದ್ರದ್ದು ವೇಟ್ ಬಂದ್ಬಿಟ್ಟು 84 ಐತೆ ಸರ್. 84 ಮತ್ತೆ ಇದು ಯಾವುದು ಸರ್? ಇದು ಸರ್. ಸೊ ಬೇಗ ಬನ್ನಿ ಇವ್ರ ಜೊತೆ 6 ಪೀಸ್ ಇದೆ. 6 ಅಲ್ಲಿ 4 ಬುಕಿಂಗ್ ಆಗಿತ್ತು ಆಲ್ರೆಡಿ. 2 ಆಯ್ತು ಇಲ್ಲಿ ನೋಡಿ. ಇದನ್ನು ಸ್ವಲ್ಪ ನೋಡಿ ಸರ್ ಥರನೇ ಇದು ಒಂದು ಐತೆ ಸರ್. ಓಕೆ ಗ್ರೇಟ್. ಸೊ ನೋಡ್ಕೊಳ್ಳಿ ಔಟ್ ಆಫ್ ದ 6 4 have already been booked. Only these 2 pieces are left. Come early if you need it. Come in urgency and book these 2 pieces. Yes sir, yes sir. God, this time is just running out. Any moment it will get booked. ಚಲೋ 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 ಬಸ್ಸು ಚಲೋ. ಕಲೆಕ್ಷನ್ ಎಲ್ಲ ತೋರಿಸು. ಎಸ್ಪೆಷಲಿ ದ ಕಾಶ್ಮೀರಿ ಗೋಟ್ಸ್ ಆರ್ ವೆರಿ ಆಸಮ್. ಇದನ್ನೇ ಮೊದಲ ಬಾರಿ ನಾನು ನೋಡ್ತಾ ಇದ್ದೀನಿ. ನಿಮ್ಮ ಫಾರ್ಮ್ ಹೆಸರನ್ನ ಒಂದೊಂದು ಸಾರಿ ಹೇಳಿ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನಿಧಾನಕ್ಕೆ ಜೋರಾಗಿರಬೇಕು ಸರ್. ನಮ್ಮ ಫಾರ್ಮ್ ಹೆಸರು ಬಂದುಬಿಟ್ಟು FH ಕ್ಯಾಟಲ್ ಫಾರ್ಮ್ ಅಂತ. ಅದರ ಜೊತೆ ಫೀಡ್ಸ್ದು ಐತೆ, FH ಕ್ಯಾಟಲ್ ಫೀಡ್ಸ್ದು ಐತೆ ಸರ್. ಆಮೇಲೆ ಮೊಬೈಲ್ ನಂಬರ್ಸು ನನ್ನ ಹೆಸರು ಬಂದುಬಿಟ್ಟು ಫರಾಜ್ ಖಾನು. ನಮ್ಮ ನಂಬರು 8296995942. ಇವ್ರ ಹೆಸರು ಹಿಜಾಜ್ ಖಾನು. ಹೆಸರು ಹಿಜಾಜ್ ಖಾನ್. 8050001154. ಆಲ್ ಕೈಂಡ್ಸ್ ಆಫ್ ಬ್ರೀಡ್ಸ್ ಸಿಗುತ್ತೆ ನಮ್ಮ ಫಾರ್ಮ್ ಹತ್ರ. ಈಗ ಡಿಮಾಂಡ್ ಮಾಡಿದರೆ ಕಾಶ್ಮೀರಿ ಗೋಟ್ಸ್ ನಿಮ್ಗೆ ಬೇಕಂದ್ರೆ ಆನ್ ನೀಟ್ ಪರ್ಪಸ್ ನಾವು ಕಸ್ಟಮರ್ಗೆ ಕೊಡ್ತೀವಿ. ಓಕೆ ಸರ್. ನಿಮ್ಮ ಇವ್ರ ಜೊತೆನೇ ಬನ್ನಿ. ಇಬ್ಬರು ಬ್ರದರ್ಸು, ಅಣ್ಣ ತಮ್ಮರು. ನಾವು ನಿಮ್ಮ ಜೊತೆ ಆಲ್ಮೋಸ್ಟ್ ಸಮ್ ಫ್ಯೂ ಅವರ್ಸ್ ನಿಮ್ಮ ಜೊತೆ ವರ್ಕ್ ಮಾಡಿದ್ದು, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಅಂತ ಹೇಳ್ತೀನಿ. ವರ್ಕ್ ಮಾಡಿದ್ದು ಅಂತ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ನಿಮ್ಮ ಅಣ್ಣ ತಮ್ಮರು ನಿಮ್ಮ ಇಬ್ಬರನ್ನ ಒಂದು ಕೋಆರ್ಡಿನೇಷನ್ ನಿಮ್ಮ ಹೆಂಗೆ ಇಬ್ಬರು ಸೇರಿಸ್ಕೊಂಡು ಕೆಲಸ ಮಾಡೋದು ನಮ್ಗೆ ನೋಡಿ ತುಂಬ ಖುಷಿ ಆಯಿತು ಸರ್. ಅದು ಮಾತ್ರ ಅಲ್ಲ, ನೀವು ಯು ಹ್ಯಾವ್ ಅ ಮ್ಯೂಚುವಲ್ ರೆಸ್ಪೆಕ್ಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಈಚ್ ಅದು. ಓಕೆನಾ? ಈ ಥರ ಅಣ್ಣ ತಮ್ಮ ನೋಡೋದು ನಮ್ಗೆ ಭಾಳ ಖುಷಿನೇ. ನಮಗೂ 2 ಅಣ್ಣ ಆಯಿತು ನಮ್ಮದೇ. ಹೀಗೆ ನಿಮ್ಮ ಇಬ್ಬರಿಗೂ ಮದುವೆ ಇನ್ನೂ ಆಗಿಲ್ಲ, ಬಿಸ್ನೆಸ್ ಇದೆ ಅಲ್ವಾ? ನಾಳೆ ನಿಮ್ಗೆ ಮದುವೆ ಆಗುತ್ತೆ, ನಿಮಗೆ ಹೆಂಡತಿ ಬರ್ತಾರೆ, ಮಕ್ಕಳು ಬರ್ತಾರೆ. ಅವರೆಲ್ಲ ಬಂದಲ್ಲಿ ಯಾವಾಗಲೂ ನೀವು ಅಣ್ಣ ತಮ್ಮರು ಈ ಥರ ಅಂಡರ್ಸ್ಟ್ಯಾಂಡಿಂಗ್ ಹೋಗ್ಬೇಕು, ಒಬ್ಬೊಬ್ರಿಗೆ ಹೆಲ್ಪ್ ಆಗೇ ಇರ್ಬೇಕು. ಇರ್ತೀರಾ ಈ ಥರ? ಇರ್ತೀರಾ ಖಂಡಿತ. ನಾವು ನಿಮ್ಮನ್ನ ಇದಕ್ಕೋಸ್ಕರ ನಿಮಗೆ ರೆಗ್ಯುಲರ್ ಮೀಟ್ ಮಾಡಿ ವರ್ಷ ಬಂದು ನಿಮ್ಮ ಫಾಲೋ ಮಾಡ್ತೀನಿ. ಮಾಡಿ ಸರ್ ಮಾಡಿ. ಯಾಕಂದ್ರೆ ನಾ ಎಷ್ಟೋ ಅಣ್ಣ ತಮ್ಮರು ನೋಡಿದ್ದು, ಒಂಟಿಯಾಗಿ ಇರ್ತಾರೆ, ಎಲ್ಲ ಒಟ್ಟಿಗೆ ಇರ್ತಾರೆ. ಏನು VS ನೀವು ಕಮೆಂಟ್ಸ್ ಆಗಿ ದೊಡ್ಡವರಾಗಿ ಮದುವೆ ಆಗಿ ಮಕ್ಕಳು ಬಂದು ಎಲ್ಲ ಸಪ್ರೇಟ್ ಹೋಗ್ಬಿಡ್ತಾರೆ. ಅಣ್ಣ ತಮ್ಮರು ಅಮ್ಮ ಯಾರು ಗೊತ್ತಾಗಲ್ಲ. ಒಂದು ತಿಂಗಳು ಒಂದ್ಸಾರಿ ಕೂಡ ಮಾತಾಡೋದಿಲ್ಲ. ಈ ಥರ ಪರಿಸ್ಥಿತಿ ಎಲ್ಲ ಈ ದುನಿಯಲ್ಲಿ ಹೀಗೆ ನಡೀತಾ ಇದೆ. ನಿಮಗೆ ನಿಮ್ಮ ಇಬ್ಬರನ್ನ ನೋಡ್ಬಿಟ್ಟು ನಮ್ಗೆ ಭಾಳ ಖುಷಿ. ಈ ಥರ ಅಣ್ಣ ತಮ್ಮರು ಈ ಥರ ಅಂಡರ್ಸ್ಟ್ಯಾಂಡಿಂಗ್ ನೋಡೋದು ಹೀಗೆ ಭಾಳ ಕಷ್ಟ.
ಸೊ ಆಲ್ ದ ಬೆಸ್ಟ್ ಯು ಸರ್. ನಮ್ಮ ಆಸೆ ಅದನ್ನೇ. ಕಡಿಮೆ ಮಾತಾಡೋರು ನೀವೇ ಆ ಪಾಯಿಂಟ್ ಹೇಳಿ. ಇಲ್ಲ, ನಮ್ಮ ಫಾರ್ಮ್ ಮತ್ತು ಕ್ಯಾಟಲ್ ಫೀಡ್ಸ್ ಬಿಸ್ನೆಸ್ ಶುರು ಮಾಡಿದ್ರಿ FH ಅಂತ. F ಅಂದ್ರೆ ನಮ್ಮ ಅಣ್ಣ ಫರಾಜ್ ಅಂತ, H ಅಂತ ಹಿಜಾಜ್ ಅಂತ. ಲೈಫ್ ಲಾಂಗ್ ಜೊತೆಯಲ್ಲಿ ಇಟ್ಬಿಟ್ಟು ನಮ್ಮ ಶೋಕಿ ಒಂದು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬಿಡೋಣ ಅಂತ ಒಂದು ಆಸೆ. ಖಂಡಿತ ಮಾಡಿ ಸರ್, ಖಂಡಿತ. ನಮ್ಗೆ ಭಾಳ ಖುಷಿನೇ. ನೋಡಿ, ಟೈಟಲ್ ನಿಮ್ಮ ಫಾರ್ಮ್ ನೇಮಲ್ಲಿ ನೀವಿಬ್ಬರು ಹೆಸರು ಇಟ್ಟಿದ್ದೀರ. ನಮ್ಗೆ ಆಸೆ ಏನಂತ, ನಿಮ್ಗೆ ನಾಳೆ ಮದುವೆ ಆಗ್ತಾ ನಿಮ್ಮ ಹೆಂಡತಿ ಈ ಥರ ನಿಮ್ಮಿಬ್ಬರನ್ನ ಅಂಡರ್ಸ್ಟ್ಯಾಂಡ್ ಮಾಡಿ ನೀವೆಲ್ಲ ಯಾವಾಗ ಒಟ್ಟಿಗೆ ಇರಬೇಕು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.